ದುಡ್ಡೇ ನಮ್ಮನ್ನು ಹುಡ್ಕೊಂಡು ಬರುವಂಥ ಒಂದು ಸರಳವಂಥ ತಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ. ದುಡ್ಡು ನಮ್ಮ ಹುಡ್ಕೊಂಡು ಬರುತ್ತೆ ಅಂತಂದರೆ ದೊಡ್ಡ ವಿಚಾರ ಅಲ್ವಾ, ಬಟ್ ಸಣ್ಣ ಪರಿಹಾರ ಅಂತಲ್ಲ. ಇದಕ್ಕೆ ನೀವೇನು ಮಾಡಿ ಅಂತಂದರೆ ಏನಿಲ್ಲ, ಈ ಒಂದು ಲಕ್ಷ್ಮೀ ವಿಗ್ರಹವನ್ನು ತೆಗೆದುಕೊಳ್ಳಿ. ಈ ಲಕ್ಷ್ಮೀ ವಿಗ್ರಹವನ್ನು ತೆಗೆದುಕೊಂಡು ಬೆಳ್ಳಿದಾರು ಪರವಾಗಿಲ್ಲ, ಹಿತ್ತಾಳೆದಾರು ಪರವಾಗಿಲ್ಲ, ತಾಮ್ರದಾದ್ರೂ ಪರವಾಗಿಲ್ಲ, ಗೊತ್ತಲ್ಲ. ಮರ್ಕಿರಿ ಲಕ್ಷ್ಮಿ ನಾನು ತೋರಿಸ್ತೀನಲ್ಲ, ಆ ಮರ್ಕಿರಿ ಲಕ್ಷ್ಮಿ ಆದರೂ ಕೂಡ ಪರವಾಗಿಲ್ಲ. ಅದನ್ನು ನೀವೇನು ಮಾಡಿ ಅಂತಂದರೆ, ನಾನು ಹೇಳಿದ್ದೀನಿ ಮರ್ಕಿರಿ ಲಕ್ಷ್ಮಿ ಬಗ್ಗೆ ತುಂಬ ಡೀಟೇಲ್ ಆಗಿ. ಜೈ ಭಗವಾನ್, ಎಲ್ಲರಿಗೂ ನಮಸ್ಕಾರ. ಮಹಾದೇವ ಚತುರ್ಪತ್ನಿ ಮಹಿತನ ಐಶ್ವರ್ಯ ಲಕ್ಷ್ಮಿ ಪ್ರಚಾರ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾದರೆ, ಮಲಮೂತ್ರ ವಿಸರ್ಜನೆ ತೊಂದರೆ ಆಗ್ತೈತೆ ಅಂತಂದರೆ ಹೋಗ್ಬೇಕು ಅನಿಸುತ್ತೆ ಹೋಗೋಕ್ಕಾಗಲ್ಲ, ಲೆಟ್ರಿನ್ಗೆ ಹೋಗ್ಬೇಕು ಅನಿಸುತ್ತೆ, ಟಾಯ್ಲೆಟ್ಗೆ ಹೋಗ್ಬೇಕು ಅನಿಸುತ್ತೆ ಹೋಗೋಕ್ಕಾಗಲ್ಲ, ಮತ್ತು ಹೋದರೆ ನಿಧಾನಕ್ಕೆ ಬರೋವಂಥದ್ದು, ಮತ್ತು ಹೋಗಿರ್ತಾರೆ ಮತ್ತೆ ಇನ್ನೊಂದು ಅರ್ಧ ಗಂಟೆಗೆ ಈ ಥರ ಅಡೆತಡೆಗಳು ಆಗ್ತಾ ಇರ್ತದೆ, ಗೊತ್ತಲ್ಲ. ಟಾಯ್ಲೆಟ್ಗಾಗಲಿ ಅಥವಾ ಮೋಷನ್ಗಾಗಲಿ ಹೋಗ್ಬೇಕು ಅಂತಂದ್ರೆ ಈ ಥರ. ಅದಕ್ಕೆ ಮಲಮೂತ್ರ ವಿಸರ್ಜನೆ ಚೆನ್ನಾಗಾಗಬೇಕು ಅಂತಂದರೆ ದೇಹದ ಕರಳಿನಲ್ಲಿ ಏರು ಸರಿಯಾಗಿ ಪಾಸ್ ಆಗಿರಲ್ಲ, ಮೂಮೆಂಟ್ ಆಗಿರಲ್ಲ. ಅದಕ್ಕೋಸ್ಕರ ಯಾಕೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಒಳಗಡೆ ಸೇರಿಕೊಂಡು ತೊಂದರೆ ಮಾಡ್ತಾ ಇರ್ತದೆ. ಅದಕ್ಕೆ ಹೋಗಬೇಕು ಅಂದರೆ ನೀಟಾಗಿ ಆಕ್ಸಿಜನ್, ಕರಳಿಗೆ ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗಬೇಕು. ಅದಕ್ಕೆ ಈ ಅಪಾನ ಮುದ್ರೆ ಮಾಡ್ತು ಅಂತಂದರೆ ಕೆಟ್ಟ ಗ್ಯಾಸ್ ಎಲ್ಲ ಗ್ಯಾಸ್ ಮೂಲಕ ಆಚೆ ಬಂದುಬಿಡ್ತದೆ. ಆವಾಗ ಒಳ್ಳೆ ಆಕ್ಸಿಜನ್ ಪೂರೈಕೆ ಆಗುತ್ತೆ. ಆವಾಗ ಮಲಮೂತ್ರ ವಿಸರ್ಜನೆ ತೊಂದರೆ ಆಗಲ್ಲ. ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರವಹಿಸಿ. ಇದನ್ನು 15 ನಿಮಿಷಗಳ ಕಾಲ ಮಾಡ್ತಂದರೆ ಸಾಕು, ನಿಮಗೆ ಮಲಮೂತ್ರ ವಿಸರ್ಜನೆಗೆ ಯಾವುದೇ ತೊಂದರೆ ಆಗಲ್ಲ, ಸರಾಗವಾಗಿ ಹೊರಟೋಗ್ಬಿಡುತ್ತೆ ಅಲ್ಲ. ಇದು ವಿಶೇಷವಾದಂಥದ್ದು ಮುದ್ರೆಯ ವಿಚಾರ. ದುಡ್ಡೇ ನಮ್ಮನ್ನು ಹುಡ್ಕೊಂಡು ಬರುವಂಥ ಒಂದು ಸರಳವಂಥ ತಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ. ದುಡ್ಡು ನಮ್ಮ ಹುಡ್ಕೊಂಡು ಬರುತ್ತೆ ಅಂತಂದರೆ ದೊಡ್ಡ ವಿಚಾರ ಅಲ್ವಾ, ಬಟ್ ಸಣ್ಣ ಪರಿಹಾರ ಅಂತಲ್ಲ. ಇದಕ್ಕೆ ನೀವೇನು ಮಾಡಿ ಅಂತಂದರೆ ಏನಿಲ್ಲ, ಈ ಒಂದು ಲಕ್ಷ್ಮೀ ವಿಗ್ರಹವನ್ನು ತೆಗೆದುಕೊಳ್ಳಿ. ಈ ಲಕ್ಷ್ಮೀ ವಿಗ್ರಹವನ್ನು ತೆಗೆದುಕೊಂಡು ಬೆಳ್ಳಿದಾರು ಪರವಾಗಿಲ್ಲ, ಹಿತ್ತಾಳೆದಾರು ಪರವಾಗಿಲ್ಲ, ತಾಮ್ರದಾದ್ರೂ ಪರವಾಗಿಲ್ಲ, ಗೊತ್ತಲ್ಲ. ಮರ್ಕಿರಿ ಲಕ್ಷ್ಮಿ ನಾನು ತೋರಿಸ್ತೀನಲ್ಲ, ಆ ಮರ್ಕಿರಿ ಲಕ್ಷ್ಮಿ ಆದರೂ ಕೂಡ ಪರವಾಗಿಲ್ಲ. ಅದನ್ನು ನೀವೇನು ಮಾಡಿ ಅಂತಂದರೆ, ನಾನು ಹೇಳಿದ್ದೀನಿ ಮರ್ಕಿರಿ ಲಕ್ಷ್ಮಿ ಬಗ್ಗೆ ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ. ಅದ್ರ ಬಗ್ಗೆ ನೀವು ಯೂಟ್ಯೂಬಲ್ಲಿ ವಿನಯ್ ಯೋಗಿ ಗುರುಜಿ ಅಂತ ನೀವು ಟೈಪ್ ಮಾಡ್ತು ಅಂತಾರೆ. ಇನ್ಸ್ಟಾಗ್ರಾಮಲ್ಲಿದೆ, ಫೇಸ್ಬುಕ್ಕಲ್ಲೂ ಇದೆ. ನೀವು ಅದನ್ನು ಮಾಡ್ತು ಅಂತಂದರೆ ಅಲ್ಲಿ ಸಬ್ಸ್ಕ್ರೈಬ್ ಆಗಿ. ಎಷ್ಟೊಂದು ಜನಕ್ಕೆ ಗುರುಗಳೇ ಸರಿಯಾಗಿ ಬರ್ತಾ ಇಲ್ಲ ಮಾಹಿತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಅನ್ನುವಂಥ ಒಂದು ಬಟನ್ ಒತ್ತಿ, ಬೆಲ್ ಐಕನ್ ಒತ್ತಿದ್ರೆ ಎಲ್ಲ ಬರುತ್ತೆ ನಿಮಗೆ ಅಂತಲ್ಲ. ಅದ್ರಲ್ಲಿ ಹೇಳಿದ್ದೀನಿ ಮರ್ಕಿರಿ ಲಕ್ಷ್ಮಿ. ನೀವೇನು ಮಾಡಬೇಕು ಅಂದರೆ, ಆ ಒಂದು ಲಕ್ಷ್ಮಿಯ ವಿಗ್ರಹವನ್ನು ತೆಗೆದುಕೊಂಡು ಪ್ರತಿ ಶುಕ್ರವಾರ ಗೊತ್ತಲ್ಲ, ನೀವು ಹಾಲಿನ ಅಭಿಷೇಕವನ್ನು ಮಾಡಬೇಕು. ಸ್ವಲ್ಪ ಒಂದು ಕಾಲು ಲೋಟ ಅರ್ಧ ಲೋಟ. ಜೊತೆಗೆ ನೀವೇನು ಮಾಡಬೇಕು, ರೋಸ್ ವಾಟರು, ಲಕ್ಷ್ಮಿಗೆ ತುಂಬ ಪ್ರಿಯ ಕಮಲದ ಒಂದೇ ರೋಸ್ ವಾಟರನ್ನು ಕೂಡ ಇದು ಮಾಡಿ, ಜೊತೆಗೆ ನೀವು ಗಂಜಲವನ್ನು, ಹಸುವಿನ ಗಂಜಲವನ್ನು ಅಭಿಷೇಕ ಮಾಡಿ. ತುಂಬ ಆ ಒಂದು ವಿಗ್ರಹಕ್ಕೆ ಪವರ್ ಬಂದ್ಬಿಡುತ್ತೆ, ಗೊತ್ತಲ್ಲ. ಆಮೇಲೆ ನೀವು ಏನು ಮಾಡಿ ಅಂತಂದರೆ ಅಭಿಷೇಕ ಮಾಡಿ, ಜೊತೆಗೆ ಅದಕ್ಕೆ ನೀವು ಅದರ ಕೆಳಗಡೆ, ಆ ವಿಗ್ರಹದ ಕೆಳಗಡೆ ಹೂವನ್ನೆಲ್ಲ ಹಾಕಿ, ಅದರ ಮೇಲುಗಡೆ ಕೂಡ ಹೂವನ್ನು ಹಾಕಿ ಕುಂಕುಮವನ್ನು ಧಾರಣೆ ಮಾಡಿ ಆ ಕುಂಕುಮವನ್ನು ಹಣೆಗೆ ಹಚ್ಕೊಳ್ಳಿ. ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ ಅಂತಲ್ಲ. ದೇವರಿಗೆ ಆ ಒಂದು ಪವರನ್ನು ನೀವೇ ತುಂಬಿ ಆ ದೇವರಿಂದ ಶಕ್ತಿನ ನೀವು ಪಡ್ಕೊಂಡಂಗೆ ಕುಂಕುಮವನ್ನು ಹೆಚ್ಚಿ ಆ ಕುಂಕುಮವನ್ನು ಹಣೆಗಚ್ಕೊಳ್ಳಿ. ಜೊತೆಗೆ ಶುಕ್ರವಾರದ ದಿನ ನೀವೇನು ಮಾಡಬೇಕು ಗೊತ್ತಾ, ನೀವು ಬಾಗಿಲನ್ನು ತೆಗೆದು ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ, ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಅಂತ ಹಾಡನ್ನು ಜೋರಾಗಿ ಹೇಳಬೇಕು. ನೋಡಿ, ಯಾವುದೋ ರೀತಿಯಂಥ ಮಿರಾಕಲ್ ಆಗಿ ನಿಮಗೆ ಬರಲಿಲ್ಲ, ಹಾಡು ಹೇಳೋದಕ್ಕೆ ಸಂಕೋಚ ಪಟ್ಕೊಳಕ್ಕೆ ಹೋಗ್ಬೇಡಿ. ಯಾರು ಏನಂತಾರೋ, ಏನೋ ಇಷ್ಟು ದಿನ ಹಿಂಗಿದ್ದು ಇವಾಗ ಹಿಂಗೇನಾಯಿತು ಅಂತ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೀವು ಲಕ್ಷ್ಮೀ ಬರಬೇಕಾ, ನೀವು ಮಾಡಿ. ಬಾಗಿಲನ್ನ ತೆಗೀರಿ, ಗೋಧುಳಿಸಿ 6 ರಿಂದ 7 ಗಂಟೆ ಒಳಗಡೆ ಪೂಜೆ ಧೂಪ ಗೀಪಗಳನ್ನೆಲ್ಲ ಹಾಕಿ ಜೋರಾಗಿ ಹಾಲಲ್ಲಿ ಕೂತ್ಕೊಂಡು ಅಥವಾ ದೇವ್ರ ಮೇಲೆ ಕೂತ್ಕೊಂಡು ಜೋರಾಗಿ ಹಾಡು ಹೇಳಿ. ನೀವು ಬೆಳಗ್ಗೆ ಅಭಿಷೇಕ ಮಾಡಿರ್ತೀರ, ದೇವರು ಸಂತೃಪ್ತಿಯಾಗಿರ್ತಾರೆ. ಜೊತೆಗೆ ನೀವು ಹಾಡು ಹೇಳಿ, ಇದು ನೋಡಿ, ಯಾವುದೇ ಒಂದು ಹಾಡು ಹೇಳಿ ಮನಸ್ಸಿಗೆ ಖುಷಿಯಾಗುತ್ತೆ, ಆನಂದವಾಗುತ್ತೆ. ಹಾಡನ್ನು ಹೇಳಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ
ಒಳ್ಳೆಯದಾಗ್ತಾ ಬರುತ್ತೆ. ಲಕ್ಷ್ಮಿ ನಿಮ್ಮ ಮನೆಗೆ ಬರಲಿಲ್ಲ ಅಂತಂದರೆ ಕೇಳಿ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ? ನೀವೇನು ಮಾಡಿ ಅಂತಂದರೆ, ಓಂ ನೀವು ಯಾರ್ಯಾರಿಗೆ ಒಳ್ಳೆಯದಾಗಬೇಕು, ಯಾರ್ಯಾರ ಮನೆಗೆ ಲಕ್ಷ್ಮಿ ಬರಬೇಕು ಅಂತಂದರೆ ಓಂ ಗೋವಿಂದಾಯ ನಮಃ ಅಂತ ಬರೆದು ಕಮೆಂಟ್ ಮಾಡಿ ನನಗೆ ಕಳಿಸಿ. ನಾನು ಸಂಕಲ್ಪ ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ನಾವು ವಧುವರ ಅನ್ವೇಷಣೆ ಕೇಂದ್ರವನ್ನು ಮಾಡಿದ್ದೀವಿ. ಅದರ ಬಗ್ಗೆ ಫುಲ್ಲು ಮಾಹಿತಿಯನ್ನು ಡೀಟೇಲಾಗಿ ಕೊಡ್ತಾರೆ ನಮ್ಮ ಒಂದು ಆಫೀಸಲ್ಲಿ. ಫೋನ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಲಕ್ಷ್ಮಿ ನಿಮ್ಮ ಮನೆಗೆ ಬರಲಿಲ್ಲ ಅಂತಂದರೆ ಕೇಳಿ, ದುಡ್ಡೇ ನಮ್ಮನ್ನು ನೋಡ್ಕೊಂಡು ಬರುತ್ತೆ. ಯಾವುದೋ ರೀತಿಯಿಂದ ಮಲಗಿದ್ದನ್ನು ಎಬ್ಬಿಸಿ ಕರ್ಕೊಂಡು ಹೋಗುತ್ತೆ. ನಿಮಗೆ ಈ ಕೆಲಸ ಮಾಡಿ, ಈ ಥರ ಮಾಡು, ನಿಮ್ಗೆ ಚೆನ್ನಾಗಾಗತ್ತೆ ಅಂತ ಹೇಳ್ತೀವಿ ಅಲ್ಲ. ಇದು ಅತ್ಯಂತ ಸರಳವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ. ಗೊತ್ತಲ್ಲ? ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಈ ಜೀವನದಲ್ಲಿ ಮುಂದೆ ಬರೋಣ ಅಂತ ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್ ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾ ಇಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ ಅಂತಲ್ಲ. ಹಣಕಾಸಿನ ಸಮಸ್ಯೆಗೆ ಈ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ ಅಲ್ಲ. ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತೆಲ್ಲ 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ, ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ ಅಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.